ಭಾರತದಲ್ಲಿ ಪ್ರತಿದಿನ ಕೋಟ್ಯಾಂತರ ಜನ ಹನುಮಾನ್ ಚಾಲೀಸವನ್ನ ಪಠಿಸ್ತಾರೆ. ಆದ್ರೆ ಇದನ್ನ ಬರೆದವ್ರು ಯಾರು, ಯಾವ ಪರಿಸ್ಥಿತಿಯಲ್ಲಿ ಬರೆದ್ರು ಅನ್ನೋ ಇತಿಹಾಸ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ಇದನ್ನ ಬರೆದಿದ್ದು ಯಾವುದೋ ದೇವಸ್ಥಾನದಲ್ಲ, ಆಶ್ರಮದಲ್ಲ, ಬದಲಾಗಿ ಒಂದು ಕತ್ತಲ ಸೆರೆಮನೆಯಲ್ಲಿ, ಅಂದ್ರೆ ಅಕ್ಷರಶಃ ಜೈಲಿನಲ್ಲಿ. ಸಮಯ 16ನೇ ಶತಮಾನ. ಭಾರತವನ್ನ ಆಳ್ತಾ ಇದ್ದಿದ್ದು ಮೊಘಲ್ ಚಕ್ರವರ್ತಿ ಅಕ್ಬರ್. ಆ ಸಮಯದಲ್ಲಿ ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸವನ್ನ ಬರೆದು ತುಂಬಾನೇ ಫೇಮಸ್ ಆಗಿರ್ತಾರೆ. ಇವರ ಜನಪ್ರಿಯತೆ ಬಗ್ಗೆ ಕೇಳಿದ ಅಕ್ಬರ್ ತುಳಸಿದಾಸರನ್ನ ತನ್ನ ಆಸ್ಥಾನಕ್ಕೆ ಕರೆಸಿ ನಿಲ್ಲಿಸ್ತಾರೆ. ನೀವು ನಿಜವಾದ ಭಕ್ತರಾದರೆ ನನಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿ ಅಂತ, ಅಥವಾ ಏನಾದರೂ ಪವಾಡ ಮಾಡಿ ತೋರಿಸಿ ಅಂತ ಸವಾಲಾಗ್ತಾರೆ. ಅದಕ್ಕೆ ತುಳಸಿದಾಸರು ಬಹಳ ವಿನಯದಿಂದ ನಾನು ಯಾವುದೇ ಜಾದೂಗಾರನಲ್ಲ, ಕೇವಲ ಶ್ರೀರಾಮನ ಭಕ್ತ ಅಂತ ಹೇಳ್ತಾರೆ. ಇದರಿಂದ ಸಿಡಿದದ್ದ ಅಕ್ಬರ್ ತುಳಸಿದಾಸರನ್ನ ಫತೇಪುರ ಸಿಕ್ರಿಯ ಜೈಲಿಗೆ ತಳ್ತಾನೆ. ದಿನಗಟ್ಲೆ ಊಟ ನೀರು ಕೊಡದೆ ಹಿಂಸೆ ಮಾಡ್ತಾನೆ. ಆ ಕತ್ತಲ ಕೋಣೆಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ತುಳಸಿದಾಸರು ಹನುಮಂತನನ್ನ ನೆನೆದು ಬರೆದಿದೆ ಈ ಹನುಮಾನ್ ಚಾಲಿಸ. ಚಾಲಿಸ ಅಂದ್ರೆ 40 ದಿನಗಳ ಕಾಲ ತುಳಸಿದಾಸರು ಈ 40 ಚೌಪಾಯಿಗಳನ್ನ ಭಕ್ತಿಯಿಂದ ಪಠಿಸ್ತಾರೆ. 40ನೇ ದಿನ ಜೈಲಿನ ಹೊರಗೆ ಒಂದು ದೊಡ್ಡ ಪವಾಡವೇ ನಡೆದೋಗುತ್ತೆ. ಎಲ್ಲಿಂದಲೋ ಬಂದ ಸಾವಿರಾರು ವಾನರಗಳು ಅಂದ್ರೆ ಕೋತಿಗಳು, ಒಂದು ದೊಡ್ಡ ಸೈನ್ಯ ಬರ್ತವೆ. ಅಕ್ಬರನ ಇಡೀ ಕೋಟೆಯ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಅರಮನೆ, ಸೈನ್ಯ, ಜನರೆಲ್ಲ ಕಂಗಾಲಾಗ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಸೈನಿಕರಿಗೆ ಆ ಕೋತಿಗಳನ್ನ ತಡೆಯೋಕೆ ಆಗೋದೇ ಇಲ್ಲ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಅಕ್ಬರ್ ಓಡೋಡಿ ಬಂದು ತುಳಸಿದಾಸರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ತಕ್ಷಣ ಅವರನ್ನು ಬಿಡುಗಡೆ ಮಾಡ್ತಾನೆ. ತುಳಸಿದಾಸರು ಹೊರಬಂದ ತಕ್ಷಣ ವಾನರ ಸೈನ್ಯ ಮಾಯವಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಹನುಮಾನ್ ಚಾಲೀಸ ಇರೋದು ಸಂಸ್ಕೃತದಲ್ಲ, ಬದಲಾಗಿ ಅವಧಿ ಎನ್ನುವಂತಹ ಒಂದು ಭಾಷೆಯಲ್ಲಿ. ಹಾಗಾಗಿಯೇ ಇದು ಇಂದಿಗೂ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುತ್ತೆ. ನಮ್ಮ ಇತಿಹಾಸದ ಈ ಅದ್ಭುತವಾದ ಕತೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು? ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ಗೊತ್ತಿಲ್ಲದೆ ಇದ್ದವರು ಜೈ ಹನುಮಾನ್ ಅಂತ ಟೈಪ್ ಮಾಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮಸ್ಕಾರ.